ಎಜಿ ನ್ಯೂಸ್ಗೆ ಸ್ವಾಗತ. ಸಚಿವ ಸಂಪುಟ ಪುನರ್ರಚನೆ ಹಾಗೂ ಮಂತ್ರಿ ಸ್ಥಾನ ಬದಲಾವಣೆ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಹೈಕಮಾಂಡ್ ತೀರ್ಮಾನವೇ ಅಂತಿಮ ಎಂದು ಗೃಹ ಸಚಿವ ಪರಮೇಶ್ವರ್ ಹೇಳಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿ, ಸರ್ಕಾರದ ಆಡಳಿತ ಸುಧಾರಿಸುವ ಯಾವುದೇ ಕ್ರಮ ಜರುಗಿಸಿದ್ರು ಅದು ಸಿಎಂ ಹಾಗೂ ಹೈಕಮಾಂಡ್ ನಿರ್ಧಾರ ಎಂದು ಹೇಳಿದ್ದಾರೆ. ಚನ್ನಪಟ್ಟಣದಲ್ಲಿ ಕುಮಾರಸ್ವಾಮಿ ಬಗ್ಗೆ ಜಮೀರ್ ಆಕ್ಷೇಪಾರ್ಹ ಹೇಳಿಕೆ ಬಗ್ಗೆ ಒಬ್ಬೊಬ್ಬರೇ ನಾಯಕರು ಖಂಡನೆ ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕಾಂಗ್ರೆಸ್ ಅಧ್ಯಕ್ಷ ಡಿಕೆಶಿ ಸೂಕ್ತ ಕ್ರಮದ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತಾರೆ ಎಂದಿದ್ದಾರೆ. ಲೋಕಾಯುಕ್ತ ಭ್ರಷ್ಟಾಚಾರ ನಿಗ್ರಹಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡ್ತಾ ಇದೆ. ಇದರ ಭಾಗವಾಗಿ ನೋಟಿಸ್ ನೀಡುತ್ತೆ, ಹಾಗೆ ವಿಚಾರಣೆ ಮಾಡುತ್ತೆ. ಇದರಲ್ಲಿ ಹೊಸತೇನು ಇಲ್ಲ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಮುಖ್ಯಮಂತ್ರಿಗಳಿಗೆ ಅವರ ಡೊಮೈನ್ ಸಚಿವ ಸಂಪುಟದ ಪುನರ್ರಚನೆ ಅಥವಾ ಬದಲಾಯಿಸೋದು ಅದೆಲ್ಲ ಮುಖ್ಯಮಂತ್ರಿಗಳಿಗೆ ಮತ್ತು ನಮ್ಮ ಹೈಕಮಾಂಡ್ಗೆ ಬಿಟ್ಟಿರೋದು. ಸರ್, ಕೋವಿಡ್ ಹಗರಣದ ವಿಚಾರವನ್ನ ಸಂಸತ್ ಅಧಿವೇಶನದಲ್ಲೂ ಕೂಡ ಪ್ರಸ್ತಾಪ ಮಾಡಬೇಕು ಅಂತೇಳಿ ಈಗಾಗಲೇ ನೀವು ನಾಯಕರ ಗಮನಕ್ಕೆ ತಂದಿದ್ದೀರಿ. ಈಗಾಗಲೇ ನಮ್ಮಲ್ಲಿ ನಾವು ಹೇಳಿದಾಗೆ ಇಬ್ಬರು ಸಂಸದರಾಗಿದ್ದಾರೆ, ಅದರಲ್ಲಿ ಏನು ಇನ್ವಾಲ್ವ್ ಆಗಿದ್ದಾರೆ ಅವರು ಸಂಸದರಾಗಿದ್ದಾರೆ. ಅಲ್ಲೇ ಕೇಂದ್ರ ಸರ್ಕಾರನೂ ಕೂಡ ಒಂದಿಷ್ಟು ಹಣವನ್ನು ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ಕೋವಿಡ್-19 ಸಂದರ್ಭದಲ್ಲಿ. ಅದರಿಂದ ಅಲ್ಲಿ ರೈಸ್ ಮಾಡಿದರೆ ರಾಷ್ಟ್ರದ ಅಂದರೆ ನ್ಯಾಷನಲ್ ಲೆವೆಲ್ನಲ್ಲಿ ಗಮನ ಸೆಳೆದಂಗೆ ಆಗುತ್ತೆ. ಅದಕ್ಕೆ ಉತ್ತರ ಅವರು ಕೊಡಬೇಕಾಗ್ತದೆ. ಸರ್, ಸರ್ಕಾರ ಜಮೀರ್ ಅವರ ಹೇಳಿಕೆಯನ್ನು ಡಿ.ಕೆ. ಶಿವಕುಮಾರ್ ಸೇರಿದಂತೆ ಈಗ ಚುನಾವಣೆ ಮುಗಿದ ಬಳಿಕ ಖಂಡಿಸ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು. ಮುಂಚೆನೇ ಅವರಿಗೆ ಒಂದು ಮಾತು ಕಡಿವಾಣ ಚನ್ನಪಟ್ಟಣದ ರಿಸಲ್ಟ್ ಸ್ವಲ್ಪ ಇನ್ನೂ ಪ್ಲಸ್ ಆಗ್ತಿತ್ತೇನೋ. ಅದು ಅಧ್ಯಕ್ಷರು ಯಾವ ರೀತಿ ಅದನ್ನು ಯಾವ ದೃಷ್ಟಿಕೋನ ಇಟ್ಕೊಂಡು ಅವರು ಹೇಳಿದ್ದಾರೆ ಗೊತ್ತಿಲ್ಲ. ಅವರು ಗಮನಿಸಿದ್ದಾರೆ ಅಥವಾ ಅವ್ರು ರಿಯಾಕ್ಟ್ ಮಾಡಬೇಕಾಗಿತ್ತು ಚುನಾವಣೆ ಸಂದರ್ಭದಲ್ಲಿ, ಅಥವಾ ಸ್ಟೇಟ್ಮೆಂಟ್ ಬಂದಾಗಲೇ ಮಾಡ್ಬೋದಾಗಿತ್ತು. ಇವೆಲ್ಲ ಚರ್ಚೆಗಳಾಗ್ತಾ ಇದ್ದಾವೆ. ಅಧ್ಯಕ್ಷರು ಅದನ್ನೆಲ್ಲ ಅದಕ್ಕೆ ಉತ್ತರ ಕೊಡ್ತಾರೆ. ಲೋಕಾಯುಕ್ತ ಪೊಲೀಸರು ಜಮೀರ್ಗೆ ನೋಟಿಸ್ ಕೊಟ್ಟಿದ್ದಾರೆ. ನಡೀತಾ ಇರುತ್ತದೆ ದಿನನಿತ್ಯ. ಲೋಕಾಯುಕ್ತ ಕೆಲವರಿಗೆ ನೋಟಿಸ್ ಕೊಡುತ್ತೆ, ಕೆಲವರಿಗೆ ರೈಡ್ ಮಾಡುತ್ತೆ, ಕೆಲವರಿಗೆ ಕಾನೂನಿನ ಪ್ರಕಾರ ಕ್ರಮ ತಗೊಳ್ಳುತ್ತೆ. ಇದು ನಡೀತಾನೆ ಇರುತ್ತೆ. ಅದು ಅವ್ರ ಕೆಲಸ, ಅದು ಲೋಕಾಯುಕ್ತ ಸಂಸ್ಥೆ ಕೆಲಸವೇ ಅದು. ಆ್ಯಂಟಿ ಕರಪ್ಷನ್ ಒಂಥರ ವಿಂಗ್ ಇದ್ದಾಗೆ ಲೋಕಾಯುಕ್ತ ಮಾಡಿರೋದೇ ಆ ಉದ್ದೇಶದಿಂದ. ಅದಕ್ಕೋಸ್ಕರ ಅದು ನಡೀತಾ ಇರುತ್ತೆ, ನಿರಂತರ ಪ್ರಕ್ರಿಯೆ ಅದು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದ್ರೆ ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.